जय श्री राम। सिया रामचंद्र की, सिया रामचंद्र की, पवन सुत हनुमान की, पवन सुत हनुमान की, भारत माता की, भारत माता की, भारत माता की। ಹುಬ್ಬಳ್ಳಿಯ ಎಲ್ಲಾ ಸ್ನೇಹಿತರೆ, ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಸನ್ಮಾನ್ಯ ನರೇಂದ್ರ ಮೋದಿ ಅವರು 500 ವರ್ಷಗಳ ದಾಸ್ಯದ ಸಂಕೇತವನ್ನು ಕಿತ್ತಿ ಹಾಕಿ ಪ್ರಕಾಶ್ ರಾವ್ ಔಷಧೀಯ ಸಸ್ಯಗಳ ಕೃಷಿಯಲ್ಲಿ ಎಕರೆಗೆ 4 ಲಕ್ಷ ಗಳಿಸುತ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಆ ಕಳಂಕವನ್ನು ತೊಳೆದು ನಮ್ಮೆಲ್ಲರಿಗೂ ಆದರ್ಶ ಪುರುಷನಾದಂತಹ ಶ್ರೀರಾಮಚಂದ್ರನ ಭವ್ಯ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ. ಇಷ್ಟನಾ? ಇಷ್ಟ ಏನ್ರಿ? 500 ವರ್ಷಕ್ಕೆ ಇಷ್ಟನಾ? ನರೇಂದ್ರ ಮೋದಿ ಅವರಿಗೆ ಹುಬ್ಬಳ್ಳಿಯೊಳಗ ರಾಮ ಮಂದಿರ ಓಪನಿಂಗ್ ಮಾಡಿದ್ದಕ್ಕೆ ಸಂತೋಷ ಆಗಿದೆ ಅಂತ ಗೊತ್ತಾಗ್ಬೇಕು. ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಒಂದು ಕರೆ ಕೊಟ್ಟಿದ್ದಾರೆ. ಕ್ರೀಡಾ ಉತ್ಸವ, ಸಾಂಸ್ಕೃತಿಕ ಉತ್ಸವ, ಭಾರತೀಯ ಕ್ರೀಡೆಗಳ ಉತ್ಸವವನ್ನು ಮಾಡಬೇಕು ಅಂತ ಹೇಳಿ. ಅದಕ್ಕಾಗಿ ಇವತ್ತು ಈ ಕಾರ್ಯಕ್ರಮ ನಡೆಸಿದಂತ ಸಂದರ್ಭದಲ್ಲಿ ಅನೇಕ ಕಲಾವಿದರು ಬಂದು, ಅರ್ಜುನ್ ಜನ್ಯ ಅವರು, ಸಂಚಿತ್ ಹೆಗಡೆ ಅವರು, ಇವರೆಲ್ಲರೂ ಈಗ ಬಂದು ನಿಮ್ಮನ್ನ ರಂಜಿಸಿದ್ದಾರೆ. ನರೇಂದ್ರ ಮೋದಿ ಅವರ ಆಶೀರ್ವಾದದಿಂದ ದೇಶ ಇವತ್ತು ಬಲಿಷ್ಠವಾಗಿದೆ. ಒಂದು ಕಾಲದಲ್ಲಿ ಎಲ್ಲಿ ಬೇಕಾದಲ್ಲಿ ಭಯೋತ್ಪಾದನೆ ಚಟುವಟಿಕೆ ಮಾಡಿ ಪುನಃ ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ರು, ಎಲ್ಲಿ ಕೂತಿದ್ರು ಅಲ್ಲೇ ಹೊಕ್ಕು ಹೊಡೆಯುವ ಕೆಲಸವನ್ನ ಇವತ್ತು ನಮ್ಮ ಸ್ನೇಹಿತರು ಮಾಡಿದ್ದಾರೆ. ಸ್ನೇಹಿತರು, ಹೀಗಾಗಿ ದೇಶ ಶಾಂತ ಇರುವುದರಿಂದ ರಾಮ ಮಂದಿರ ಆಯಿತು. ದೇಶ ಶಾಂತ ಇರುವುದರಿಂದ ಆರ್ಥಿಕವಾದಂತಹ ಅಭಿವೃದ್ಧಿ ಆಗ್ತಾ ಇದೆ. ಜಗತ್ತಿನ 5ನೇ ರ್ಯಾಂಕ್ದಲ್ಲಿ ಭಾರತ ಇದೆ ಇವತ್ತು. ಸ್ನೇಹಿತರೆ, ಮೋದಿಯ 3ನೇ ಅವಧಿಯೊಳಗ ಜಗತ್ತಿನ 3ನೇ ರ್ಯಾಂಕಿಗೆ ನಾವು ಬರ್ತೇವೆ. ಆ ಕಾರಣಕ್ಕಾಗಿ ನಾವೆಲ್ಲರೂ ಸಂಕಲ್ಪಬದ್ಧರಾಗಿ ಮುಂದಿನ ದಿವಸಗಳಲ್ಲಿ ಭಾರತವನ್ನು ಬಲಿಷ್ಠ ಮಾಡಿ ಜಗತ್ತಿನ ನಂಬರ್ 1 ರಾಷ್ಟ್ರ ಮಾಡಲಿಕ್ಕೆ ಯಾರಿಗೆ ಸಾಧ್ಯ? ಯಾರಿಗೆ ಸಾಧ್ಯ? ಅಲ್ಲ, ನಿಮಗೆ ತಪ್ಪು ಹೇಳ್ತಾ ಇದ್ದೀರಿ. ನೀವು ಮೋದಿಗೆ ಏನ್ ಮಾಡಬೇಕು? ಏನ್ ಹಾಕ್ಬೇಕು? ಏನ್ ಹಾಕಬೇಕು? ಅದನ್ನು ಮಾಡಿದ್ರೆ ಮೋದಿ ನಂಬರ್ 1 ಮಾಡ್ತಾರ. ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ, ನಂಬಿಕೆ ಹೀಗೆ ಇರಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಶತ ಶತ ನಮಸ್ಕಾರಗಳು. ನನ್ನ ಜೊತೆಗೆ ಅರವಿಂದ್ ಬೆಲ್ಲದವರು, ಮಹೇಶ್ ತೆಂಗಿನಕಾಯಿ ಅವರು ಮತ್ತಿತರ ಎಲ್ಲ ಪ್ರಮುಖರಿದ್ದಾರೆ. ನಿಮ್ಮೆಲ್ಲರಿಗೂ ಇಷ್ಟೊಂದು ಶಾಂತಿಯಿಂದಾಗಿ ನಾವು ಕಾರ್ಯಕ್ರಮ ಮಾಡ್ತೀವಿ ಅಂದ್ರೂ ಸಹಿತ ನೀವಿರಲಿಲ್ಲ ಅಂದ್ರೆ ಕಾರ್ಯಕ್ರಮಕ್ಕೆ ಮೆರಗು ಬರೋದಿಲ್ಲ. ಎಂತ ದೊಡ್ಡ ಆರ್ಟಿಸ್ಟ್ ಬಂದ್ರು ನೀವಿಲ್ಲ ಅಂದ್ರೆ, ನೀವಂದ್ರೆ ಜನತಾ ಜನಾರ್ದನ ಇಲ್ಲ ಅಂದ್ರೆ ಮೆರಗು ಬರೋದಿಲ್ಲ. ನೀವು ಜನತಾ ಜನಾರ್ದನ
ನೀವೇ ಮಹಾದೇವ, ನೀವೇ ಶ್ರೀಮನ್ ನಾರಾಯಣ, ನೀವೇ ಆ ಪಾಂಡುರಂಗ, ನೀವೇ ಆ ಶ್ರೀರಾಮ, ನೀವೇ ಆ ಶ್ರೀಕೃಷ್ಣ ಅನ್ನುವಂತಹ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಹುಬ್ಬಳ್ಳಿ, ಜೈ ಹುಬ್ಬಳ್ಳಿ, ಜೈ ಶ್ರೀರಾಮ್.